press the bell icon on the YouTube app and never miss another update. ಹಾಯ್ ಹಲೋ, ಮತ್ತೊಮ್ಮೆ ಎಲ್ರಿಗೂ ಕೂಡ ಬೀಜಗಣಿತದ ಒಂದು ಪಾಠವಾಗಿರತಕ್ಕಂಥ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಭ್ಯಾಸ 3.1ರ ಒಂದು ಲೆಕ್ಕವನ್ನು ಮಾಡಿದ್ವಿ. ಒಂದೇ ಲೆಕ್ಕ ಇಡೀ ಒಂದು ವಿಡಿಯೋನೇ ಹಿಡಿದು ಬಿಡ್ತು. ಇನ್ನು ಉಳಿದಿರತಕ್ಕಂಥ ಇನ್ನೆರಡು ಲೆಕ್ಕಗಳನ್ನು ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣಂತೆ. ಎರಡನೇ ಲೆಕ್ಕಕ್ಕೆ ಹೋಗೋಣ. ಅಭ್ಯಾಸ 3.2. ಎರಡನೇ ಲೆಕ್ಕ. ಒಂದು ಕ್ರಿಕೆಟ್ ತಂಡದ ತರಬೇತುಗಾರ್ತಿ 3 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು ರೂಪಾಯಿ 3,900ಕ್ಕೆ ಕೊಳ್ಳುತ್ತಾರೆ. ಆ ಬಳಿಕ ಅದೇ ರೀತಿಯ ಇನ್ನೊಂದು ಬ್ಯಾಟ್ ಮತ್ತು ಇನ್ನೂ 3 ಚೆಂಡುಗಳನ್ನು ರೂಪಾಯಿ 1,300ಕ್ಕೆ ಕೊಳ್ಳುತ್ತಾರೆ. ಈ ಸಂದರ್ಭವನ್ನು ಬೀಜಗಣಿತೀಯವಾಗಿ ಮತ್ತು ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ. ಎಲ್ರಿಗೂ ಗ್ರಾಫ್ ಹಾಕೋದು ಬರುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಯಾಟ್ನ ಬೆಲೆ, ಬಾಲ್ನ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಕೇಳ್ತಾ ಇಲ್ಲ. ಜಸ್ಟ್ ಈ ಒಂದು ಸನ್ನಿವೇಶವನ್ನು ಬೀಜಗಣಿತೀಯವಾಗಿ ಮತ್ತು ರೇಖಾಗಣಿತೀಯವಾಗಿ ಪ್ರತಿನಿಧಿಸಬೇಕು ಅಷ್ಟೇ. ಸರಿ, ನಾನು ನಿನ್ನೆ ದಿನ ಪ್ರತಿನಿಧಿಸಿದ್ವಲ್ವಾ ಪ್ರೀವಿಯಸ್ ವಿಡಿಯೋದಲ್ಲಿ. ಅಫ್ತಾಬ್ನ ವಯಸ್ಸು ಮತ್ತು ಅವನ ಮಗಳ ವಯಸ್ಸನ್ನು ನಾವು ಕಂಡುಹಿಡಿದಾಗ ಆ ರೇಖೆಗಳು ಎಲ್ಲೋ ಒಂದು ಕಡೆಗೆ ಹೋಗಿ ಸೇರಿಕೊಳ್ತವೆ. ಹೌದಾ? ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ನಮಗೆ. ಜಸ್ಟ್ ಆ ರೇಖೆಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳನ್ನು ಹೇಳಿದರೆ ಸಾಕು. ಅಂದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ಆ ರೇಖೆಗಳನ್ನು ಹೇಳಿದರೆ ಸಾಕು. ಅವೆಲ್ಲೋ ಒಂದು ಕಡೆ ಸೇರ್ತವೆ. ನಾವು ಬೀಜಗಣಿತೀಯವಾಗಿ ಲೆಕ್ಕ ಮಾಡಬೇಕಾದ್ರೆ ನಮಗೆ ಈಸಿಯಾಗಿ ಎಕ್ಸ್ನ ಬೆಲೆ, ವೈನ ಬೆಲೆ ಸಿಕ್ಕಾಗುತ್ತೆ. ಅಲ್ಲಿ ಬ್ಯಾಟ್ನ ಬೆಲೆಯನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ, ಬಾಲ್ನ ಬೆಲೆಯನ್ನು ವೈ ಅಂತ ತೆಗೆದುಕೊಳ್ಳೋಣ. ಇಲ್ಲೂ ಕೂಡ ಅಷ್ಟೇ. ನಾವು ಗ್ರಾಫನ್ನು ರೆಪ್ರೆಸೆಂಟ್ ಮಾಡಬೇಕಾ 2 ಚರಾಕ್ಷರ ಬೇಕು, ಅಥವಾ ಎ ಬಿ ಅಂತನಾದರೂ ಕನ್ಸಿಡರ್ ಮಾಡ್ಬೋದು. ಎಕ್ಸ್ ವೈನೇ ಕಾಮನ್ ಆಗಿ ತೆಗೆದುಕೊಳ್ತಾ ಇದ್ದೀವಿ. ಎಯಿಂದ ಝಡ್ವರೆಗೂ ಬರ್ತಕ್ಕಂಥ ಎಲ್ಲ ಸ್ಮಾಲ್ ಆಲ್ಫಾಬೆಟ್ಸ್ನ ನೀವು ಚರಾಕ್ಷರಗಳಾಗಿ ಕನ್ಸಿಡರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಎಕ್ಸ್ ವೈನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವೇನು ಮಾಡೋಣ, ವಿ ಹ್ಯಾವ್ ಟು ಕನ್ಸಿಡರ್. ನಾವು ಇಲ್ಲಿ ಏನಂತ ತೆಗೆದುಕೊಳ್ಳೋಣ, ಬ್ಯಾಟ್ನ ಬೆಲೆ ಎಕ್ಸ್ ರೂಪಾಯಿ ಆಗಿರಲಿ, ಅದೇ ರೀತಿ ಬಾಲ್ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಸರಿನಾ? ಹಾಂ, ಓಕೆ. ಇಲ್ಲಿ ಈ ಲೆಕ್ಕದಲ್ಲಿ ಬ್ಯಾಟ್ನ ಸಂಖ್ಯೆಯನ್ನು ಎಕ್ಸ್ ಅಂತ ಮತ್ತು ಬಾಲುಗಳ ವೈ ಅಂತ ತೆಗೆದುಕೊಳ್ಳೋಣ. ಇದು ಬ್ಯಾಟ್ಗಳ ಸಂಖ್ಯೆಯನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ, ಬಾಲ್ಗಳ ಸಂಖ್ಯೆಯನ್ನು ವೈ ಅಂತ ತೆಗೆದುಕೊಳ್ಳೋಣ. ಈಗ ಕ್ರಿಕೆಟ್ ತಂಡದ ತರಬೇತುಗಾರ್ತಿ ಏನು ಮಾಡ್ತಾ ಇದ್ದಾಳೆ, 3 ಬ್ಯಾಟ್ಗಳನ್ನು 6 ಬಾಲ್ಗಳನ್ನು ಎಷ್ಟು ರೂಪಾಯಿ ಕೊಂಡ್ಕೊಳ್ತಾ ಇದ್ದಾಳೆ? 3,900 ರೂಪಾಯಿಗೆ ಕೊಂಡ್ಕೊಳ್ತಾ ಇದ್ದಾಳೆ. ಹೌದಲ್ವಾ? ಹಾಂ, ಇದೇ ನಮಗೆ ಕಂಡೀಷನ್, ಮೊದಲನೇ ಕಂಡೀಷನ್. ಸರಿನಾ? ಮೊದಲನೇ ಕಂಡೀಷನ್ ಏನಲ್ಲಿ, ಕ್ರಿಕೆಟ್ ತಂಡದ ತರಬೇತುಗಾರ್ತಿ. ಸರಿನಾ? ಕ್ರಿಕೆಟ್ ತಂಡದ ತರಬೇತುಗಾರ್ತಿ. ಬರೆದ್ರೂ ಓಕೆ, ಬರಲಿದ್ರು ಓಕೆ, ಏನು ತೊಂದರೆ ಇಲ್ಲ. ಕ್ರಿಕೆಟ್ ತಂಡದ ತರಬೇತುಗಾರ್ತಿ 3 ಬ್ಯಾಟ್ಗಳನ್ನು ಮತ್ತು 6 ಕರೆಕ್ಟಾ 6 ಬಾಲುಗಳನ್ನು ರೂಪಾಯಿ 3,900ಕ್ಕೆ ಕೊಳ್ಳುತ್ತಾರೆ. ಹಾಗಾದರೆ 3x + 6y = 3,900. ಇದೇ ಇಕ್ವೇಷನ್ ನಂಬರ್ 1. ನೋಡಿ, ಹೇಗೆ ಸಿಕ್ತು. ಸರಿನಾ? ನಮಗೆ ವೈ ಬೇಕು. ವೈನ ಇಟ್ಕೊಳ್ಳಿ, ಚೇಂಜ್ ಮಾಡಿಬಿಡ್ತೀನಿ. ಇಲ್ಲೇ ಶಿಫ್ಟ್ ಮಾಡಿ 3x ಈ ಕಡೆ ಕಳಿಸಿದ್ರೆ +3x ಏನಾಯಿತು, -3x ಆಗುತ್ತೆ. 6y = 3,900. ಈ ಕಡೆ ಬಂತು ಅಂದರೆ -3x. ಆದ್ದರಿಂದ y = 3,900 - 3x /
ಸರಿನಾ? ನೋಡಿ ಈಗ ಮತ್ತು ಎರಡನೇ ಕಂಡೀಷನ್ ಹೇಳ್ತಾ ಇದ್ದಾರೆ ಏನಂತ, ಆ ಬಳಿಕ ಅದೇ ರೀತಿಯ ಒಂದು ಬ್ಯಾಟ್, ಇನ್ನೊಂದು ಬ್ಯಾಟ್ ಮತ್ತು ಇನ್ನೂ 3 ಚೆಂಡುಗಳನ್ನು ನೋಡಿ ಹೇಗಿದೆ. ಆ ಬಳಿಕ ಮತ್ತು ಆ ಬಳಿಕ ಕ್ರಿಕೆಟ್ ತರಬೇತುಗಾರ್ತಿಯು ಇನ್ನೊಂದು ಬ್ಯಾಟ್ ಮತ್ತು ಮೂರು ಬಾಲ್ಗಳನ್ನು ರೂಪಾಯಿ 1300ಕ್ಕೆ ಕೊಂಡಾಗ ಅಥವಾ ಕೊಳ್ಳುತ್ತಾರೆ. ಏನಾಯಿತು? ಎಕ್ಸ್ ಪ್ಲಸ್ 3y = 1300, ಎಕ್ಸ್ ಪ್ಲಸ್ 3y = 1300. ಇದು ಇಕ್ವೇಷನ್ ನಂಬರ್ 2. ಆದ್ದರಿಂದ 3y = 1300 ಪ್ಲಸ್ ಎಕ್ಸ್ ಏನಾಯಿತು? ಮೈನಸ್ ಎಕ್ಸ್ ಆಯಿತು. ಪ್ಲಸ್ ಎಕ್ಸ್ ಏನಾಯಿತು? ಮೈನಸ್ ಎಕ್ಸ್ ಆಯಿತು. ಆದ್ದರಿಂದ y = ಇಕ್ವೇಷನ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡೋಣ? ಬಾಕ್ಸ್ ಹಾಕೋಣ. ಬಾಕ್ಸ್ ಹಾಕ್ಬಿಟ್ಟು ಎಕ್ಸ್ಗೆ ಬೆಲೆ ಕೊಡ್ತಾ ವೈ ಬೆಲೆನ ಕಂಡುಹಿಡಬೇಕು. ಬರ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ ಎಲ್ಲ ಅಕ್ಷರಗಳು? ಇಲ್ಲಿ ದೊಡ್ಡ ಸಂಖ್ಯೆ ಇದೆ. ನಾವು 100, 200 ಲೆಕ್ಕದಲ್ಲಿ ಕೊಡೋಣ ಅಂತ. ಇವಾಗ 1, 2 ಬೇಕಾಗೋದಿಲ್ಲ. 100, 200 ಲೆಕ್ಕದಲ್ಲಿ ಕೊಡೋಣ. ಒಂದು ಮೈನಸನ್ನು ಹಾಕೊಳ್ಳೋಣ ಅಂತ. ಒಂದು ಮೈನಸ್ ಸಂಖ್ಯೆಯನ್ನು ಕೂಡ ಕೊಡೋಣ ಅಂತ. ಗ್ರಾಫಲ್ಲೂ ಕೂಡ ಅಷ್ಟೇ 1 ಸೆಂಟಿಮೀಟ್ರಿಗೆ 100 ಯೂನಿಟ್ ಆಗಿ ತೊಗೋಬೇಕಾಗುತ್ತೆ. ಬಾಕ್ಸಲ್ಲೂ ಕೂಡ ಅಷ್ಟೇ 1 ಸೆಂಟಿಮೀಟ್ರನ್ನ 100 ಯೂನಿಟ್ಗಳಲ್ಲೇ ತೆಗೆದುಕೊಳ್ಬೇಕಾಗುತ್ತೆ. 1 ಸೆಂಟಿಮೀಟರ್ = 1 ಯೂನಿಟ್ ತೊಗೊಂಡಿದ್ವಿ, 100 ಯೂನಿಟ್ಗಳನ್ನು ತೆಗೆದುಕೊಳ್ಳೋಣ ಅಂತ. ಇದು ಗೊತ್ತಾಯ್ತಾ? ಕ್ರಿಕೆಟ್. ಓಕೆ. ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಮುಂದಕ್ಕೆ ಹೋಗೋಣ. ಎಸ್. ಈಗ ಈ ಇಕ್ವೇಷನ್ ತೆಗೆದುಕೊಳ್ತಾ ಇದ್ದೀನಿ. ಈಕ್ವೇಷನ್ ತೆಗೆದುಕೊಂಡ್ಬಿಟ್ಟು ಬಾಕ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಇಕ್ವೇಷನ್ ಬರೆಯೋಣ. ಇಲ್ಲಿ ಬರೆದು ಬಿಡೋಣ. ಸೇಮ್ ಆ ಕಡೆ ಬರೆಯೋಣಂತೆ. ಮೊದಲನೇ ಇಕ್ವೇಷನ್ ಏನು? 3x + 6y = 3900. ಬಾಕ್ಸ್ ಹಾಕ್ತಾ ಇದ್ದೀನಿ. x y = ಆ ಕಡೆ ಇನ್ನೊಂದು ಬಾಕ್ಸ್ ಹಾಕೋಣಂತೆ. ಇದನ್ನು ಅಳಿಸೋಣ. ಈ ಕಡೆ ಸ್ವಲ್ಪ ಅಳಿಸ್ತೀನಿ. ಬರ್ಕೊಂಡ್ರೆ ಎಲ್ಲರೂ? ಯಾಕಂದರೆ ಲೆಕ್ಕ ಮಾಡಬೇಕಲ್ವಾ? ಹಾಗಾಗಿ ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ, ನಾನು ಅವಾಗಲೇ ಹೇಳಿದೆ 0 ಕೊಟ್ಟರೆ ಇಲ್ಲಿ ವರ್ತ್ ಆಗಲ್ಲ. 0 ಕೊಟ್ಟರೆ ಇಲ್ಲಿ ಮತ್ತೆ ಬಿನರಶಿ ರೂಪದಲ್ಲಿ ಉಳ್ಕೊಂಡ್ಬಿಡುತ್ತೆ. 100 ಲೆಕ್ಕದಲ್ಲಿ ಕೊಡೋಣ ಅಂತ. 100 ಲೆಕ್ಕದಲ್ಲಿ ಕೊಡೋಣ. ಫಸ್ಟ್ 100 ಕೊಡೋಣ ಅಂದಾಜು. x = 100 ಆದಾಗ ಸ್ವಲ್ಪ ದೊಡ್ಡ ಬೆಲೆಗಳನ್ನು ತೆಗೆದುಕೊಂಡಾಗ ಕನ್ಫ್ಯೂಷನ್ಸ್ ಆಗ್ಬೋದು. ಏನೂ ತೊಂದರೆ ಇಲ್ಲ. ಸ್ವಲ್ಪ ಕಾಮಾಗಿ ಶಾಂತವಾಗಿ ಗಮನಿಸಿ. ಯಾಕಂದರೆ 3900 ನಾವು 1, 2 ಕೊಟ್ಕೊತ ಹೋದರೆ ಇಲ್ಲಿ ಗ್ರಾಫ್ ಬರೋದಿಲ್ಲ. ಹಾಗಾಗಿ 100 ಲೆಕ್ಕದಲ್ಲಿ ಕೊಟ್ಟರೆ ಅಟ್ಲೀಸ್ಟ್ 5-6 ನಮಗೆ ಗ್ರಾಫ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ 5-6 ಸೆಂಟಿಮೀಟರ್ಗಳಲ್ಲಿ. ಸರಿನಾ? ಓಕೆ. 100 ಕೊಡ್ತಾ ಇದ್ದೀನಿ. 100 ಆದಾಗ y = 3900 - 3x / 6. 3900 - 3 × 100 6. 3900 - 100 300 / 6 ಎಸ್. 3900 ಹೋಯ್ತು ಅಂದರೆ 3600 / 6. 6 6 ನೋಡಿ.
100 ಕೊಟ್ಟರೆ 600 ಬಂತು. ಈಗ -100 ಕೊಡೋಣ. x = -100 ಆದಾಗ ಗೊತ್ತಾಗ್ತಿದೆಯಲ್ಲ, x = -100 ಆದಾಗ y = 300 - 3x / 6 3900 3 × -100 / 6 3900 ಮೈನಸ್ ಇಂಟು ಮೈನಸ್ ಪ್ಲಸ್ 300 300 / 6 ಕೂಡಿ 4200 / 6 6 1 6 7 700 -100 ಕೊಟ್ಟರೆ ಎಷ್ಟು ಬಂತು? 700 ಬಂತು. ಈಗೇನು ಮಾಡ್ತೀರಿ? ಇಲ್ಲಿ 6 ಇರೋದ್ರಿಂದ 900 ಮೈನಸ್ ಮಾಡೋಣ, ಸರಿನಾ? ಹಾಗಾಗಿ 300 ಕೊಡಿ. x = 300 ಆದಾಗ ಇಲ್ಲಿ ಬರೆದ್ರೆ ಕಾಣಿಸುತ್ತಾ? ಓಕೆ, ಸಿಂಪಲ್ ಆಗಿ ಸಣ್ಣದಾಗಿ ಬರಿತೀನಿ. y = 3900 - 3x / 6 ಕಾಣಿಸುತ್ತಾ? ದೆನ್ 3900 × 3 × 300 / 6 3900 - 900 / 6 3900ರಲ್ಲಿ 900 ಹೋಯಿತು ಅಂದರೆ 3000 / 6 6 1 6 5 6 0 0 0 500 500 ಒಂದು ಬಾಕ್ಸ್ ಕಂಡುಹಿಡಿದ್ವಿ ಬೀಜಗಣಿತೀಯವಾಗಿ. ಈಗ ಇನ್ನೊಂದು ಇಕ್ವೇಷನ್ ಇಲ್ಲಿದೆ, ಇಕ್ವೇಷನ್ ನಂಬರ್ 2. ಇದಕ್ಕೆ ಇವಾಗ ಬಾಕ್ಸ್ ಕಂಡಿಬೇಕು, ಬೆಕ್ಸ್ ಬೆಲೆಗಳನ್ನು ಕೊಡ್ತಾ ಕೊಡ್ತಾ y ಬೆಲೆಗಳನ್ನು ಕಂಡಿಬೇಕು. ಸೇಮ್ ಇದೇ ರೀತಿಯಾಗಿ ನಾವು ಹಾಕ್ಕೊಳ್ತಾ ಹೋಗೋಣ. ಎರಡನೇ ಇಕ್ವೇಷನ್ನ ಬರ್ಕೊಡೋದಕ್ಕಿಂತ ಮುಂಚೆ ಇದನ್ನು ಅಳಿಸ್ಬಿಡೋಣಂತೆ. ಈ ಮೂಲೆಯಲ್ಲಿ ಬರಿತೀನಿ. ಇಕ್ವೇಷನ್ ನಂಬರ್ 2, x + 3y = 1300. ಇಕ್ವೇಷನ್ ನಂಬರ್ 2. ಇದು ಹೇಗಿದೆ ಅಂತಂದರೆ ಬಾಕ್ಸ್ ಹಾಕ್ತಾ ಇದ್ದೀನಿ. x y = 1300 - x / 3 ಬಗ್ಗೆ ಹಾಕಬೇಕು. ಸೇಮ್ 100 ಕೊಡೋಣಂತೆ. ಮೊದಲನೇದು ಬೆಲೆ ಕೆಳಗಡೆ ಅಳಿಸ್ತಾ ಇದ್ದೀನಿ. x = 100 ಆದಾಗ y = 1300 - x / 3 1300 - 100 / 3 1300ರಲ್ಲಿ 100 ಹೋಯಿತು ಅಂದರೆ 1200 / 3 3 1 3 4 y = 400 y = 400. ಈಗೇನು ಮಾಡ್ತೀರಿ? ಇಲ್ಲಿ -100 ಕೊಟ್ಟಿದ್ದೀವಿ, ಇಲ್ಲಿ -100 ಕೊಟ್ಟರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1400 ಆಗುತ್ತಾ? 3 5 15 -200 ಕೊಡಿ. x = -200 ಆದಾಗ y = 1300 ಮೈನಸ್ ಇಂಟು ಮೈನಸ್ 200 / 3 1300 ಮೈನಸ್ ಇಂಟು ಮೈನಸ್ ಪ್ಲಸ್ 200 / 3 1300ಕ್ಕೆ 200 ಸೇರಿಸ್ರಿ 1500 / 3 3 1 3 5 3 0 3 0 500 y = ಈಗ ನೆಕ್ಸ್ಟ್ ಏನು ಮಾಡ್ತೀರಾ? 200 -200 ಕೊಟ್ಟರೆ 500 ಬಂತು. ಈಗ 1300ರಲ್ಲಿ 400 ಕಳೀರಿ,
400 ಕಳೆದ್ರೆ 900 ಬರುತ್ತಾ, 3 3 9 ಅಲ್ವಾ? ಹಾಗಾಗಿ x ಇಸ್ ಈಕ್ವಲ್ ಟು 400 ಆದಾಗ ಮಗ್ಗೆ ಬಂತು ಅಂದರೆ ಭಾಳ ಸಿಂಪಲಾಗಿ ಮಾಡಿಬಿಡ್ಬೋದು. y ಇಸ್ ಈಕ್ವಲ್ ಟು 1300 ಮೈನಸ್ ಎಕ್ಸ್ ಡಿವೈಡ್ ಬೈ 3, 1300 ಮೈನಸ್ 400 ಡಿವೈಡ್ ಬೈ 3 ಡೈರೆಕ್ಟಾಗಿ ಬರ್ತಿದ್ದೀನಿ ಇಲ್ಲಿ, ಹೌದಾ? 1300ರಲ್ಲಿ 1300 400 ಆಯಿತು ಅಂದರೆ 900 ಡಿವೈಡ್ ಬೈ 3, 3 3 300 ಎಸ್. ನೋಡ್ತಿದ್ದೀರಲ್ಲ, ಎರಡನೇ ಲೆಕ್ಕಕ್ಕೆ ಬೀಜಗಣಿತೀಯವಾಗಿ ಪ್ರೂವ್ ಮಾಡ್ಕೊಂಡಿದ್ದೀವಿ. ಈಗ ಗ್ರಾಫ್ ಎಳಿಬೇಕು. ಇದನ್ನು ಅಳಿಸ್ತೀನಿ, ಬೇಗ ಫಾಸ್ಟ್ ಮಾಡ್ಕೊಂಡು ಬರ್ಕೊಳ್ರಿ. ಈ ಕಡೆ ಬರ್ತಿರೋದು ಕಾಣಿಸುತ್ತಾ? ಇಲ್ಲಿ ಬರ್ತಿರೋದು ಕಾಣಿಸುತ್ತಾ? ನೀಟಾಗಿ ಬರ್ಕೊಳ್ರಿ. ಇಲ್ಲಿ ಲೆಕ್ಕ ಮಾಡಿ, ಏನು ತೊಂದರೆ ಇಲ್ಲ, ನೀವೇ ಮಾಡಿ, ಸ್ವತಃ ಕಲಿಬೇಕು. ಅಳಿಸ್ತಾ ಇದ್ದೀನಿ, ಈ ಕಡೆ ಅಳಿಸ್ಬಿಡ್ತೀನಿ. ಫಸ್ಟ್ ಬಾಕ್ಸ್ ಹಾಗೆ ಉಳಿಸ್ಕೊಳ್ತೀನಿ. ಇದನ್ನು ಕೂಡ ಅಳಿಸ್ತೀನಿ. ನಮಗೆ ಬಾಕ್ಸ್ ಇಕ್ವೇಷನ್ಸ್ ಇದ್ದಾವೆ, ಸಾಕು. ನೀವು ಎಕ್ಸಾಮಲ್ಲಿ ಮಾಡಲೇಬೇಕಪ್ಪ, ಪ್ರತಿಯೊಂದಕ್ಕೂ ಕೂಡ ಈ ಥರ ನೀವು ಕಂಡುಹಿಡಿಯಲೇಬೇಕು. ಡೈರೆಕ್ಟಾಗಿ ಉತ್ತರ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಡೈರೆಕ್ಟಾಗಿ ಕಂಡುಹಿಡಿಯೋಕ್ಕೆ ಬರೋದಿಲ್ಲ ಬಿಡ್ರಿ. ನೀವು ಸ್ವತಃ ಲೆಕ್ಕ ಮಾಡಿ ಎಕ್ಸ್ಗೆ ಬೆಲೆ ಕೊಡ್ತಾ ಕೊಡ್ತಾ ವೈ ಬೆಲೆನ ಕಂಡುಹಿಡಬೇಕು. ಆವಾಗ ಮಾತ್ರ ಗ್ರಾಫ್ ಎಳೆಯೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಫಸ್ಟ್ ಗ್ರಾಫ್ ಎಳಿತಾ ಇದ್ದೀನಿ. ಇದೆ. ಫಸ್ಟ್ ಸರಿ ಏನು ಬರುತ್ತದೆ? ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ವೈ. 1 ಸೆಂಟಿಮೀಟರ್ ಮಾರ್ಕ್ ಮಾಡಿ. ಸ್ಕೇಲ್ ಬರ್ರಿ. ಸ್ಕೇಲ್ ಇಲ್ಲಿ ಬರೆಯೋಣ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100 ಯೂನಿಟ್ಗಳು. ನಾನು 1 ಸೆಂಟಿಮೀಟರ್ ಬರೆದುಬಿಟ್ಟೆ. 100 ಯೂನಿಟ್ಗಳು. ಯೂನಿಟ್. ವೈ ಅಕ್ಷ
1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಇದು ಕೂಡ 100 ಯೂನಿಟ್. 100 ಯೂನಿಟ್ ಆವಾಗಲೇ ಮರ್ತುಬಿಟ್ಟೆ ನಾನು, 100 ಯೂನಿಟ್ ಬರೀಬೇಕು. ನೋಡಿ ಗ್ರಾಫ್ ಈ ಥರ ಹಾಕ್ಕೊಳ್ಬೇಕು. ಈಗ ಒಂದೊಂದೇ ಬಾಕ್ಸ್ಗೆ ನಾವು ಗ್ರಾಫ್ ಹಾಕ್ತಾ ಇದ್ದೀವಿ. ಹೇಗೆ? ಮೊದಲನೇದು ಅಲ್ಲಿದೆ ಇಕ್ವೇಷನ್ ನಂಬರ್ 1. ಎಕ್ಸ್ 100 ಆದರೆ ವೈ ಎಷ್ಟು? 600 ಇಲ್ಲಿದೆ. ಎಕ್ಸ್ 100 ಆದರೆ ವೈ 600. ಸರಿನಾ? ದೆನ್ ಎಕ್ಸ್ ಮೈನಸ್ 100 ಆದರೆ ಇಲ್ಲಿ ಬರ್ತಾ ಇದೆ $700. ಸರಿನಾ? ಎಕ್ಸ್ 300 ಆದರೆ ವೈ 500. ಎಕ್ಸ್ 300 ಇಲ್ಲಿದೆ 500. ಈ ಲೈನನ್ನು ಸೇರಿಸಿ. ಇದು ಇಲ್ಲಿದೆ 3x + 6y ಇಸ್ ಈಕ್ವಲ್ ಟು 3900. ಒಂದು ರೇಖೆ ಸಿಕ್ಕಿದೆ. ಇವಾಗ ಒಂದು ರೇಖೆ ಸಿಕ್ಕಿದೆ. ಸರಿನಾ? ಈಗ ಎರಡನೇ ಬಾಕ್ಸ್ ಹೋಗೋಣ. ಎಕ್ಸ್ 100 ಆದರೆ ವೈ 400. ಎಕ್ಸ್ 100 400 ಇಲ್ಲಿ ಬರ್ತಾ ಇದೆ. ಎಕ್ಸ್ ಮೈನಸ್ 200 ಆದರೆ ವೈ ಎಷ್ಟು? 500 ಇಲ್ಲಿ ಬರ್ತಾ ಇದೆ. ಮೈನಸ್ 200ಕ್ಕೆ 500. ನೆಕ್ಸ್ಟ್ ಎಕ್ಸ್ 400 ಆದರೆ 300. ಕೂಡಿಸಿ ಇದನ್ನ. ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 1300. ಇವೆಂಗಿದಾವೆ ನೋಡ್ರಿ ಲೈನ್ಗಳು. ಇವೆಂಗಿದಾವೆ ಲೈನ್ಗಳು. ನಿಮಗೇನು ಪ್ಯಾರಲ್ ಆಗಿ ಏನಾದರೂ ಅನ್ನಿಸ್ತಾ ಇದಾವ? ಇಲ್ಲ, ಪ್ಯಾರಲ್ ಆಗಿಲ್ಲ. ಎಲ್ಲೋ ಒಂದು ಕಡೆಗೆ ಹೋಗಿ ಸೇರ್ತವೆ. ಆವಾಗ ಬ್ಯಾಟ್ನ ನಿಗದಿತ ಬೆಲೆ, ಬಾಲ್ನ ನಿಗದಿತ ಬೆಲೆ ಸಿಗುತ್ತೆ ನಮಗೆ. ಸರಿನಾ? ಬ್ಯಾಟ್ನ ನಿಗದಿತ ಬೆಲೆ, ಬಾಲ್ನ ನಿಗದಿತ ಬೆಲೆ ಸಿಗುತ್ತೆ ನಮಗೆ. ಎಲ್ಲೋ ಒಂದು ಕಡೆ ಸೇರ್ತವೆ. ಇವು ಕೂಡ ಛೇದಿಸುವ ರೇಖೆಗಳು. ಈ ಎರಡೂ ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಪರಸ್ಪರ ಒಂದನ್ನೊಂದು ಯಾವುದೋ ಒಂದು ಬಿಂದುವಿನಲ್ಲಿ ಎಲ್ಲೋ ಒಂದು ಕಡೆ ಛೇದಿಸ್ತವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸರಿ, ಮೂರನೇ ಲೆಕ್ಕಕ್ಕೆ ಹೋಗೋಣ. ನೋಡಿ ಬರ್ಕೊಳ್ಳಿ. ಮೂರನೇ ಲೆಕ್ಕಕ್ಕೆ ಹೋಗೋಣ. ಅಳಿಸ್ಲಾ? ಬರ್ಕೊಂಡ್ರ?
ಎಸ್ ಅಳಿಸ್ತಾ ಇದ್ದೀನಿ. ಎಲ್ರಿಗೂ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ಮೂರನೇದು ಕೊನೆಯ ಲೆಕ್ಕ ಈ ಅಭ್ಯಾಸದ್ದು. ಇಲ್ಲೂ ಕೂಡ ಅಷ್ಟೇ, ಗ್ರಾಫನ್ನು ನೀವು ಗ್ರಾಫ್ ಶೀಟಲ್ಲೇ ಹಾಕಬೇಕು. ಬೀಜಗಣಿತೀಯ ಪಾರ್ಟನ್ನು ನೋಟ್ಸಲ್ಲಿ ಬರೀಬೇಕು. ಈ ಅಭ್ಯಾಸದ ಕೊನೆ ಲೆಕ್ಕ, ಒಂದು ದಿನ, ಅರ್ಥ ಆಯ್ತಲ್ಲ ಲೆಕ್ಕ? ಎಸ್. ಒಂದು ದಿನ 2 kg ಸೇಬು ಮತ್ತು 1 kg ದ್ರಾಕ್ಷಿಯ ಬೆಲೆಯು ರೂಪಾಯಿ 160 ಆಗಿರುವುದು ಕಂಡುಬಂತು. ಒಂದು ತಿಂಗಳ ಬಳಿಕ 4 kg ಸೇಬು ಮತ್ತು 2 kg ದ್ರಾಕ್ಷಿಗಳ ಬೆಲೆಯು ರೂಪಾಯಿ 300 ಆಗಿತ್ತು. ಈ ಸಂದರ್ಭವನ್ನು ಬೀಜಗಣಿತೀಯವಾಗಿ ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ. ಇಲ್ಲಿ 1 kg ಸೇಬಿನ ಬೆಲೆ 1 kg ದ್ರಾಕ್ಷಿ ಬೆಲೆ ಬೇಕಾಗಿಲ್ಲ ನಮಗೆ. ಜಸ್ಟ್ ಈ ಒಂದು ಕಂಡೀಷನ್ಸ್ಗಳನ್ನು ನಾವು ರೇಖಾಗಣಿತೀಯವಾಗಿ ಮತ್ತು ಬೀಜಗಣಿತೀಯವಾಗಿ ಪ್ರತಿನಿಧಿಸಿದರೆ ಸಾಕು ಮಕ್ಕಳೇ. ಈಗ ಮಾಡಿದ್ವಲ್ವ ಅದೇ ರೀತಿಯಾಗಿ, ಸರಿನಾ? ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ. ಸೇಮ್ ಈ ಲೆಕ್ಕ ಹೇಗೆ ಮಾಡಿದ್ವೋ ಅದೇ ರೀತಿಯಾಗಿ ಮಾಡಬೇಕು. ಸೇಬುಗಳು ಎಕ್ಸ್ ಆಗಿರಲಿ, ದ್ರಾಕ್ಷಿಗಳು ವೈ ಆಗಿರಲಿ. ಈ ಕಂಡೀಷನ್ಸಿಂದ ಡೈರೆಕ್ಟಾಗಿ ಈಕ್ವೇಷನ್ನ ಫ್ರೇಮ್ ಮಾಡ್ಕೊಳ್ಳೋಣ, ಸರಿನಾ? ಈಕ್ವೇಷನ್ಸ್ ಫ್ರೇಮ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ, ಸರಿನಾ? ಓಕೆ, ಈಕ್ವೇಷನ್ ಫ್ರೇಮ್ ಮಾಡ್ತಾ ಇದ್ದೀನಿ. ಮೂರನೇ ಲೆಕ್ಕ, ಸೇಬುಗಳು ಎಕ್ಸ್ ಮತ್ತು ದ್ರಾಕ್ಷಿಗಳು ವೈ ಆಗಿರುತ್ತೆ, ವೈ ಆಗಿರುತ್ತೆ, ಸರಿನಾ? ಈಗ ಮತ್ತೆ ಕಂಡೀಷನ್ಸ್ ಬರೀ ನೆಸಿಟಿ ಇಲ್ಲ, ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಒಂದು ದಿನ 2 kg ಸೇಬು, ಎಷ್ಟು ಗೊತ್ತಿಲ್ಲ, 1 kgಗೆ ಎಷ್ಟು ಇರ್ತವೆ ಗೊತ್ತಿಲ್ಲ ಅಲ್ಲಿ, ಅದಕ್ಕೆ ಸೇಬುಗಳ ಸಂಖ್ಯೆ ತಗೊಳ್ಳಿಲ್ಲ ನಾನು. ಸೇಬುಗಳು ಎಕ್ಸ್, ಟೋಟಲ್ 2 kg ಸೇಬು 2x, 2x. ಹಾಗೆ 1 kg ದ್ರಾಕ್ಷಿ, 1 ವೈ ಅಥವಾ ವೈ ಇಸ್ ಈಕ್ವಲ್ ಟು 160 ರೂಪಾಯಿ. 2x ಪ್ಲಸ್ ವೈ 1 ವೈ ಇಸ್ ಈಕ್ವಲ್ ಟು 160. ಇದೇ ಇಕ್ವೇಷನ್ ನಂಬರ್ 1. ಡೈರೆಕ್ಟಾಗಿ ಸರಿನಾ? ಗೊತ್ತಾಯ್ತಲ್ಲ? ಈಗ ಇದನ್ನು ಇಕ್ವೇಷನ್ನ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡ್ಕೊಂಡ್ರೆ ಏನಾಯಿತು? 1 ವೈ ಅಂದರೂ ಒಂದೇ, ವೈ ಅಂದರೂ ಒಂದೇ. ವೈ ಇಸ್ ಈಕ್ವಲ್ ಟು 2x ಈ ಕಡೆ ಕಳಿಸಿ, 160 ಮೈನಸ್ 2x. ಇಷ್ಟ ಮುಗಿದೋದಿದ್ದು, ಇನ್ನೇನಿಲ್ಲ. ಸರಿನಾ? ಇಲ್ಲೇ ಇರಲಿ. ಈಗ ಇದ್ರ ಕೆಳಗಡೆನೆ ಬರ್ಕೊಳ್ತಾ ಇದ್ದೇನೆ ಇನ್ನೊಂದು, ಸರಿನಾ? ಆಫ್ಟರ್ ಎ ಮಂತ್, 1 ತಿಂಗಳ ಬಳಿಕ, ಒಂದು ತಿಂಗಳ ಬಳಿಕ 4 kg ಸೇಬು, 4x ಪ್ಲಸ್ 2 kg 2 ವೈ ದ್ರಾಕ್ಷಿಯ ಬೆಲೆ ಎಷ್ಟಾಯಿತು? ರೂಪಾಯಿ. ಇದು ಇಕ್ವೇಷನ್ ನಂಬರ್ 2. ಇದು ಇಕ್ವೇಷನ್ ನಂಬರ್ 2, ಸರಿನಾ? ಇದನ್ನು ಚೇಂಜ್ ಮಾಡ್ಕೊಳ್ರಿ. 2 ವೈ ಇಸ್ ಈಕ್ವಲ್ ಟು 300, 4x ಈ ಕಡೆ ಬಂತಂದ್ರೆ ಮೈನಸ್ 4x, ಅದರಿಂದ ವೈ ಇಸ್ ಈಕ್ವಲ್ ಟು 300 ಮೈನಸ್ 4x ಡಿವೈಡ್ ಬೈ 2. ಈಗ ಬೆಲೆ ಕಂಡುಹಿಡಿಯರಪ್ಪ, ಈಗ ಬೆಲೆ ಕಂಡುಹಿಡಿರಿ, ಸರಿನಾ? ಹಾಂ, ಇಲ್ಲೊಂದು ಬಾಕ್ಸ್ ಇರಲಿ, ಇಲ್ಲೊಂದು ಬಾಕ್ಸ್ ಬರಿತಾ ಇದ್ದೀನಿ. 4x ಪ್ಲಸ್ 2y ಇಸ್ ಈಕ್ವಲ್ ಟು 300. ಇದು ಇಕ್ವೇಷನ್ ನಂಬರ್ 2. ಬಾಕ್ಸ್ ಬಂದುಬಿಟ್ಟು x, y ಇಸ್ ಈಕ್ವಲ್ ಟು 300 ಮೈನಸ್ 4 ಡಿವೈಡ್ ಬೈ 2. ಕರೆಕ್ಟಾ? ಹಾಂ, ಬರ್ಕೊಳ್ರಿ, ಈ ಕಡೆ ಎಳಿಸ್ತೀನಿ. ಇದು ಸೆಂಟೆನ್ಸಲ್ಲಿ ಬೇಕಾದರೆ ಬರಿಬೋದು ನೀವು, ನಾನು ಡೈರೆಕ್ಟಾಗಿ ಬರೆದುಬಿಟ್ಟಿದ್ದೀನಿ. ಒಂದು ದಿನ ಏನು 2 kg ಸೇಬು 1 kg ದ್ರಾಕ್ಷಿಯ ಬೆಲೆಯು 160 ರೂಪಾಯಿ ಆಗಿರ್ತದೆ, ಆವಾಗ ಬರಿಬೋದು. ಒಂದು ತಿಂಗಳ ಬಳಿಕ 4 kg ಸೇಬು 2 kg ದ್ರಾಕ್ಷಿಯ ಬೆಲೆ 300 ರೂಪಾಯಿ ಆಗಿರ್ತದೆ, ಸೆಂಟೆನ್ಸಲ್ಲಿ ಬರೆದು ಬರಿಬೋದು. ನಾನು ಅದಕ್ಕೆ ಹೇಳಿದ್ದು
ಮನಸ್ಸಿನಲ್ಲೇ ನೀವು ಅದನ್ನು ಊಹಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅಥವಾ ಲೆಕ್ಕ ಮನಸ್ಸಲ್ಲಿ ಇಟ್ಕೊಂಡು ನೀವು ಲೆಕ್ಕ ಮಾಡಿದರೆ ಡೈರೆಕ್ಟಾಗಿ ಇಕ್ವೇಷನ್ಸ್ನ ನೀವು ಫ್ರೇಮ್ ಮಾಡಿಬಿಡ್ಬೋದು. ಇಲ್ಲ ಅಂತಂದರೆ ಸೆಂಟೆನ್ಸ್ ಆವಾಗಲೇ ಬರೋದಲ್ಲ 2 ಲೆಕ್ಕದಲ್ಲಿ, ಪ್ರೀವಿಯಸ್ ವೀಡಿಯೋದಲ್ಲೊಂದು ಈಗ ಒಂದು, ಆ ಥರ ಸೆಂಟೆನ್ಸಲ್ಲಿ ಬರೆದು ನೀವು ಬರಿಬೇಕಾಗುತ್ತೆ. ಇದನ್ನು ಅಳಿಸ್ತಾ ಇದ್ದೀನಿ. ಈಗ 5ಕ್ಕೆ ಬಾಕ್ಸ್ ಹಾಕ್ತಾ ಇದ್ದೀನಿ. ಎಕ್ಸ್ y is equal to 160 ಮೈನಸ್ 2x. ಹಾಂ, ಇಲ್ಲಿ ನೋಡಿ, ಪ್ರಿವಿಯಸ್ ವಿಡಿಯೋದಲ್ಲಿ ನಾವು 1 2 3 ಅಂತ ಕೊಟ್ಕೊತ ಹೋದ್ವಿ. 7 -7 3 -3 ಅಂತ. ಪ್ರಿವಿಯಸ್ ಲೆಕ್ಕದಲ್ಲಿ ನಾವು 100 -100 -200 -400 -300 ಅಂತ ಕೊಟ್ಕೊತ ಹೋದ್ವಿ. ಇಲ್ಲಿ 100 ಇದೆ, ನಾವು 10 20 ಲೆಕ್ಕದಲ್ಲಿ ಕೊಡಬೇಕು. ಗ್ರಾಫಲ್ಲಿ 1 ಸೆಂಟಿಮೀಟರ್ = 10 ಯೂನಿಟ್ ಅಂತ ತೊಗೊಂಡ್ರೆ ನಡೆದೋಗುತ್ತೆ. ಸರಿನಾ? ಹಾಗಾದರೆ ನಾವಿಲ್ಲಿ ಏನು ಮಾಡೋಣ, 10 20 ಅಂತ ತೆಗೆದುಕೊಳ್ಬೋದು. 10 20 ಅಂತ ತೆಗೆದುಕೊಂಡ್ರೂ ಕೂಡ 120 12 ಸೆಂಟಿಮೀಟ್ರ್ 13 ಸೆಂಟಿಮೀಟ್ರ್ ಬೇಕಾಗುತ್ತೆ. ಅದಕ್ಕೆ ನಾವು ಮಿಡ್ಲಲ್ಲಿ ತೆಗೆದುಕೊಳ್ಳೋಣ. 50 60 70 ತೆಗೆದುಕೊಂಡ್ಬೇಡ. ಎಷ್ಟು ಹೇಳಿ? 50 60 70 ಡೈರೆಕ್ಟಾಗಿ ಬರ್ಬೋಣ. 50 60 70 ಡೈರೆಕ್ಟಾಗಿ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ x = 50 ಆದಾಗ y = 160 - 2x. 160 - 2 × 50. 160 2 50 100. 160 100 ಹೋಯ್ತು ಅಂದರೆ 60. ನೋಡಿ ಹೆಂಗೆ ಬರುತ್ತೆ. ಸೇಮ್ x = 60 ಆದಾಗ y = 160 - 2x. 160 2 × 60. 160 - 120 40. ಕರೆಕ್ಟಾ? ನೆಕ್ಸ್ಟ್ x = 70 ಆದಾಗ y = 160 - 2x. 160 - 2 × 70. 160 140 20. ನೋಡಿ ಹೇಗೆ ಬಂತು. x = 50 ತಗೊಂಡಾಗ 60 ಬಂತು, 60 ತಗೊಂಡಾಗ 40 ಬಂತು, 70 ತಗೊಂಡಾಗ 20 ಬಂತು. ಈ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಗೊತ್ತಾಗುತ್ತಾ? ನಮ್ಗೆ ಗೊತ್ತಾಗುತ್ತೆ ಬೆಲೆಗಳು ಹೇಗೆ ಬರ್ತವೆ ಇಲ್ಲಿ ಅಂತ. ಸರಿನಾ? ಓಕೆ, ಈಗ ಈ 2ನೇ ಕ್ವೆಶನ್ಗೆ ಬರೋಣ. 2ನೇ ಕ್ವೆಶನ್ಗೂ ಸೇಮ್ ಕೊಟ್ಬಿಡಿ. 50 60 70 ಕೊಡಿ ನೋಡೋಣ. x = 50 ಆದಾಗ y = 300 4x / 2. 300 4 × 50 / 2. 300 4 50 200 / 2. 300ರಲ್ಲಿ 200 ಹೋಯ್ತು ಅಂದರೆ 100 / 2 2 1 2 50 50 ತಗೊಂಡ್ರೆ 50 ಬಂತು. 50 ತಗೊಂಡ್ರೆ 50 ಬಂತು. 60 ತಗೊಳ್ರಿ. ಇವಾಗ x = 60 ಆದಾಗ y = 300 - 4x / 2. 300 - 4 × 60 / 2. 300 4 24 240 / 2. 300ರಲ್ಲಿ 240 ಹೋಯ್ತು ಅಂದರೆ 60 / 2 2 1 2 30 30. x = 70 ಆದಾಗ ಬೇರೆ ಬೇರೆ ಬೆಲೆಗಳನ್ನು ಕೂಡ ತೆಗೆದುಕೊಳ್ಬೋದು ನೀವು. ನಾನು ಸೇಮ್ ಇರಲಿ ಅಂತ ತೊಗೊಂಡ್ಬಿಟ್ಟಿದ್ದೀನಿ. 50 60 70 ಆದಾಗ 70 ಆದಾಗ y = 300 - 4x / 2. 300 - 4 × 70 / 2. 300 28 280 / 2. 20 / 2 2 1 2 10.
ಎಕ್ಸ್ ಇಸ್ ಈಕ್ವಲ್ ಟು 50 ಆದಾಗ 50 ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 60 ಆದಾಗ 30 ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 70 ಆದಾಗ 10 ಬರುತ್ತೆ ಮಕ್ಕಳೇ. ಬೆಲೆ ಬರ್ಕೊಳ್ರಿ. ಅರ್ಥ ಆಯ್ತಾ? ಯಾವ ರೀತಿ ಬೆಲೆಗಳನ್ನು ಕಂಡಿಬೇಕು ಅಂತ. ಇದು ನಿಮ್ಮ 3.1 ಪಠ್ಯಪುಸ್ತಕ ಅಭ್ಯಾಸ 3.1ರ 3ನೇ ಲೆಕ್ಕ, ಕೊನೆ ಲೆಕ್ಕ. ಬರ್ಕೊಳ್ರಿ. ಅಳಿಸ್ತಾ ಇದ್ದೀನಿ. ನಾನು ಬಾಕ್ಸ್ ಅಷ್ಟೇ ಇಟ್ಕೊಂಡು ಉಳಿದಿರೋದೆಲ್ಲ ಅಳಿಸ್ತಾ ಇದ್ದೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಲೇಬೇಕು ನೀವು, ಇಲ್ಲದ್ರೆ ಇಲ್ಲ, ಬರಲ್ಲ. ಇದು ಬಾಕ್ಸ್ ಕಂಡುಹಿಡೋದಕ್ಕೆ ಈ ಥರ ಬೀಜಗಣಿತೀಯವಾಗಿ ಕಂಡುಹಿಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಗ್ರಾಫಿಗೆ 2 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಗ್ರಾಫ್ ಹಾಕೋಣ. ಹಾಂ, ಇಲ್ಲಿ ಸ್ಕೇಲ್ ಬರೀರಿ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್. ಸೇಮ್ ವೈ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್. ಹತ್ತು, 20, 30, 40, 50, 60, 70 ಸಾಕಾ? ಎಸ್, 70 ಸಾಕು. -10, -20, -30, -40, -50, -60, -60. 10, 20, 30, 40, 50, 60, 70, 80. -10, -20, -30, -40. ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇದು ವೈ, ಇದು ವೈ ಡ್ಯಾಶ್. ಗ್ರಾಫ್ ಬರೆದಿದ್ದೀವಿ. ಈಗ ನೀವು ಇಕ್ವೇಷನ್ 1ರಲ್ಲಿರೋದನ್ನ ಮಾರ್ಕ್ ಮಾಡಿ, 1 ರೇಖೆ ಸಿಗುತ್ತೆ. ಇಕ್ವೇಷನ್ 2ರಲ್ಲಿರೋದನ್ನ ಮಾರ್ಕ್ ಮಾಡಿ, ಸಿಗುತ್ತೆ. ನೋಡೋಣ. ಇಕ್ವೇಷನ್ 1 50, 60. 50, 50 ಇದ್ದಾಗ 60, 60 ಇದ್ದಾಗ 40, 60 ಇದ್ದಾಗ 40, 70 ಇದ್ದಾಗ 20, ಸೇರಿಸಿ ಇಕ್ವೇಷನ್ 1 2x + y = 160. ನೋಡಿ, 1 ರೇಖೆ ಕಂಡುಹಿಡಿದಿದ್ದೀವಿ. ಈಗ 2ನೇ ರೇಖೆಗೆ ಹೋಗೋಣ. ಅಲ್ಲಿದೆ 50ಕ್ಕೆ 50, 50ಕ್ಕೆ 50, 60ಕ್ಕೆ 40. ಸರಿ, ಇಲ್ಲಿದೆಯಲ್ಲ, 60ಕ್ಕೆ 30, 40
60ಕ್ಕೆ 30. ಸರಿನಾ? ಇನ್ನು ನೆಕ್ಸ್ಟ್ 70ಕ್ಕೆ 10. 70 ಇಲ್ಲಿದೆ, 10 ಇಲ್ಲಿ ಬರ್ತಾ ಇದೆ. ಸೇರಿಸಿ. ನಾಲ್ಕು ಎಕ್ಸ್ 2y. ನೋಡಿ ಮಕ್ಕಳೇ, ಎಂಥ ರೇಖೆ ಬಂತು? ಸಮಾಂತರ ರೇಖೆಗಳು ಬರ್ತಾ ಇದೆ. ಸರಿನಾ? ಇಲ್ಲಿ ಯಾವುದೇ ರೇಖೆಗಳು ಈ ಸಮೀಕರಣಗಳನ್ನು ಸೂಚಿಸ್ತಕ್ಕಂಥ ರೇಖೆಗಳು ಛೇದಿಸ್ತಾ ಇಲ್ಲ, ಆಯ್ಕೆಗೊಳ್ತಾ ಇಲ್ಲ. ಹಿಂದೆ ಬಂದಿರತಕ್ಕಂಥ 2 ಲೆಕ್ಕದಲ್ಲಿ ಛೇದಿಸ್ತಾ ಇತ್ತು, ಇಲ್ಲಿ ಛೇದಿಸ್ತಾ ಇಲ್ಲ, ಸಮಾಂತರವಾಗಿ ಹೋಗ್ತಾ ಇದ್ದಾವೆ, ಸರಳ ರೇಖೆಯಲ್ಲಿ ಹೋಗ್ತಾ ಇದ್ದಾವೆ. ಗಮನಿಸಿ. ಇದನ್ನು ಗ್ರಾಫಲ್ಲಿ ಎಳಿಬೇಕು. ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ? ಇಲ್ಲಿಗೆ ಅಭ್ಯಾಸ 3.1 ಕಂಪ್ಲೀಟ್ ಆಯಿತು. 3 ಲೆಕ್ಕಗಳು ಕಂಪ್ಲೀಟ್ ಆದವು. ಮುಂದಿನ ತರಗತಿಯಲ್ಲಿ, ಮುಂದಿನ ವಿಡಿಯೋದಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದರೆ ರೇಖಾಗಣಿತೀಯ ಗ್ರಾಫ್ಗಳಿಗೆ ಸಂಬಂಧಿಸಿದಂಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣಂತೆ. ಎಲ್ರಿಗೂ ಕೂಡ ಗ್ರಾಫ್ ಹಾಕೋದು ಬರ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಇಲ್ಲಿಗೆ 6ನೇ ಗ್ರಾಫ್ ನಾವು ಕಂಪ್ಲೀಟ್ ಮಾಡಿದ್ವಿ. ಎಲ್ರಿಗೂ ಕೂಡ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಮಾಹಿತಿನ ತಿಳಿದುಕೊಳ್ಳೋಣಂತೆ. ಎಲ್ರಿಗೂ ಪಾಠ ಕೇಳೋದಕ್ಕೆ ಧನ್ಯವಾದಗಳು.